ಹಲೋ ಎವ್ರಿವನ್, ಐಡಿಯಾಸ್ ಫೋರಮ್ಗೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶ್ವೇತಾ ಬಬ್ಲಿ ಅಂತ ಹೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಜಿಯೋಗ್ರಫಿ ಕ್ಲಾಸ್ 8th ಸ್ಟ್ಯಾಂಡರ್ಡ್ ಚಾಪ್ಟರ್ 2 ಅನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆ, ಸೊ ವಾಟ್ ಈಸ್ ದ ನೇಮ್ ಆಫ್ ದ ಚಾಪ್ಟರ್ 2 ಅಂತ ಹೇಳಿದರೆ ಲ್ಯಾಂಡ್, ಸಾಯಿಲ್, ವಾಟರ್, ನ್ಯಾಚುರಲ್ ವೆಜಿಟೇಷನ್ ಆ್ಯಂಡ್ ವೈಲ್ಡ್ ಲೈಫ್ ರಿಸೋರ್ಸಸ್. ಅಂದರೆ ಭೂಮಿ, ಮಣ್ಣು, ನೀರು, ನೈಸರ್ಗಿಕ ಸಸ್ಯವರ್ಗ ಮತ್ತು ವನ್ಯಜೀವಿ ಸಂಪನ್ಮೂಲಗಳು, ಇವುಗಳ ಬಗ್ಗೆ ನಾವೇನು ಮಾಡ್ತೀವಿ ಈ ಚಾಪ್ಟರಲ್ಲಿ ಕಲಿತಾ ಹೋಗೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಇಲ್ಲೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಏನಪ್ಪ ಅಂದರೆ, ನಿಮಗೆ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿದೆ, ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ. ಏನದು ಅಂದರೆ, ಟೆಲಿಗ್ರಾಮ್ ಚಾನಲ್ ಇದೆ ಐಡಿಯಾಸ್ ಫೋರಮ್ ಅಂತ. ನೀವೇನು ಮಾಡ್ಬೋದು, ನಿಮ್ಗೆ ಏನಾದರೂ ನಿಮ್ಮದು ಕ್ವೆರೀಸ್ ಇದ್ದರೆ ನೀವು ಐಡಿಯಾಸ್ ಫೋರಮ್ ಚಾನಲಲ್ಲಿ, ಟೆಲಿಗ್ರಾಮ್ ಚಾನಲಲ್ಲಿ ನೀವು ಪೋಸ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ ಡೈಲಿ ಕ್ವಿಜ್ಜಸ್ಸನ್ನು ಕಂಡಕ್ಟ್ ಮಾಡಲಾಗುತ್ತೆ. ಡೈಲಿ ಕ್ವಿಜ್ಜಸ್ ಇರುತ್ತೆ. ಆ್ಯಂಡ್ ದೆನ್ ಪ್ರತಿಯೊಂದು ವಿಡಿಯೋಗಳಿಗೂ ಏನೇನು PDF ಇರುತ್ತೆ ಅದೆಲ್ಲ PDFಸನ್ನು ನಾವು ಇಲ್ಲಿ ಪೋಸ್ಟ್ ಮಾಡಿರ್ತೀವಿ. ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು, ಇದೆಲ್ಲ ಏನಾಗುತ್ತೆ ಐಡಿಯಾಸ್ ಫೋರಮ್ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಇದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸ್ಗೆ. ಯು ಕ್ಯಾನ್ ಜಾಯ್ನ್ ಅವರ್ ಟೆಲಿಗ್ರಾಮ್ ಚಾನಲ್. ಓಕೆ, ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ನಾನು ನಿಮಗೆ ನಿನ್ನೆ ಚಾಪ್ಟರ್ 1 ಹೇಳಬೇಕಾದ್ರೇ ಹೇಳಿದ್ದೆ. ಫಸ್ಟ್ ನಾನು ಏನು ಮಾಡ್ತೀನಿ, ಗ್ಲೋಸರಿಯನ್ನು ಹಾಕ್ತೀನಿ. ಅಂದರೆ ಶಬ್ದಗಳ ವಿವರಣೆಯನ್ನು ಏನು ಮಾಡ್ತೀನಿ, ಚಾಪ್ಟರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಕೊಟ್ಬಿಡ್ತೀನಿ. ಸೊ ದ್ಯಾಟ್ ಚಾಪ್ಟರ್ಸಲ್ಲಿ ನಾವು ಎಲ್ಲಿ ಆ ವರ್ಡ್ಸನ್ನು ಯೂಸ್ ಮಾಡ್ಕೊಳ್ತೀವಿ ಆವಾಗ ನೀವೇನು ಮಾಡಬೇಕು, ಈ ವರ್ಡ್ಸನ್ನು ನೆನಪು ಮಾಡ್ಕೊಳ್ಬೇಕು. ಓಕೆ, ಸೊ ದ ಫಸ್ಟ್ ವರ್ಡ್ ಯಾವುದು ಇಲ್ಲಿ ಅಂತ ಹೇಳಿದರೆ ವೆದರಿಂಗ್ ಅಂತ ಅರ್ಥ. ಓಕೆ, ವೆದರಿಂಗ್ ಅಂತಂದರೆ ಏನು? ದ ಬ್ರೇಕಿಂಗ್ ಅಪ್ ಆ್ಯಂಡ್ ಡಿಕೇ ಆಫ್ ಎಕ್ಸ್ಪೋಸ್ಡ್ ರಾಕ್ಸ್ ಬೈ ಟೆಂಪ್ರೇಚರ್ ಚೇಂಜಸ್, ಫ್ರಸ್ಟ್ ಆ್ಯಕ್ಷನ್, ಪ್ಲ್ಯಾಂಟ್ಸ್, ಎನಿಮಲ್ಸ್ ಆ್ಯಂಡ್ ಮ್ಯಾನ್. ಓಕೆ, ಕಲ್ಲು ಏನಾಗುತ್ತೆ ಟೆಂಪ್ರೇಚರ್ ಅದರ ಮೇಲೆ ಬೀಳೋದ್ರಿಂದ, ಫ್ರಸ್ಟ್ ಆ್ಯಕ್ಷನಿಂದ, ಆಮೇಲೆ ಪ್ಲಾಂಟ್ಸಿಂದ, ಎನಿಮಲ್ಸಿಂದ, ಮನುಷ್ಯನ ಒಂದು ಕೆಲವೊಂದು ಆ್ಯಕ್ಟಿವಿಟೀಸಿಂದ ಏನಾಗುತ್ತೆ, ಆ ಕಲ್ಲು ಬ್ರೇಕ್ ಆಗಿ ಡಿಕೆ ಆಗ್ತಾ ಹೋಗುತ್ತೆ. ಓಕೆ, ಅಂದರೆ ಮಣ್ಣಾಗಿ ಅದು ಕನ್ವರ್ಟ್ ಆಗ್ತಾ ಹೋಗುತ್ತೆ. ಈ ಒಂದು ಪ್ರೊಸೆಸ್ಸಿಗೆ ನಾವೇನಂತ ಹೇಳ್ತೀವಿ, ವೆದರಿಂಗ್ ಅಂತ ಹೇಳ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ವರ್ಡ್ ಯಾವುದಪ್ಪ ಅಂತಂದರೆ ನ್ಯಾಷನಲ್ ಪಾರ್ಕ್ಸ್. ನ್ಯಾಷನಲ್ ಪಾರ್ಕ್ ಅಂದರೆ ಎಲ್ಲರೂ ವಿಸಿಟ್ ಮಾಡಿರ್ತೀರ, ಒಂದಲ್ಲ ಒಂದು ನ್ಯಾಷನಲ್ ಪಾರ್ಕ್ ವಿಸಿಟ್ ಮಾಡಿರ್ತೀರ, ಹೌದಾ? ಸೊ ವಾಟ್ ಈಸ್ ನ್ಯಾಷನಲ್ ಪಾರ್ಕ್? ಅ ನ್ಯಾಚುರಲ್ ಏರಿಯಾ ಡೆಸಿಗ್ನೇಟೆಡ್ ಟು ಪ್ರೊಟೆಕ್ಟ್ ದ ಇಕಾಲಜಿಕಲ್ ಇಂಟಿಗ್ರಿಟಿ ಆಫ್ ಒನ್ ಆರ್ ಮೋರ್ ಇಕೋಸಿಸ್ಟಮ್ಸ್ ಫಾರ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಜನ್ರೇಷನ್ಸ್. ಇದಕ್ಕೆ ನಾವೇನಂತ ಹೇಳ್ತೀವಿ, ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ, ಹೌದಾ? ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಥರ ನಾವು ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡ್ತಾಯಿದ್ದೀವಿ, ಈಕೋಸಿಸ್ಟಮನ್ನು ಹಾಳು ಮಾಡ್ತಾಯಿದ್ದೀವಿ. ಸೊ ಈ ಈಕೋಸಿಸ್ಟಮನ್ನು ಕನ್ಸರ್ವ್ ಮಾಡುವ ಸಲುವಾಗಿ ನಾವೇನು ಮಾಡ್ತೀವಿ, ಒಂದು ಪರ್ಟಿಕ್ಯುಲರ್ ಏರಿಯಾನ, ಅದು ಫಾರೆಸ್ಟ್ ಆಗಿರ್ಬೋದು, ಆ ಥರದ ಏರಿಯಾನ ನಾವೇನು ಮಾಡ್ತೀವಿ, ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಗೌರ್ಮೆಂಟ್ನವರು ಕನ್ಸರ್ವ್ ಮಾಡ್ತಾರೆ. ಅದನ್ನು ಡಿಫೈನ್ ಮಾಡಿದರೆ ಅದೇನು ಮಾಡುತ್ತೆ, ಅಲ್ಲಿರುವಂತಹ ಒಂದು ಯಾವುದೇ ಒಂದು ಪ್ರಾಣಿ ಪಕ್ಷಿ ಏನೇ ಇರುತ್ತಲ್ಲ ಅದನ್ನು ಅಲ್ಲೇ ಏನು ಮಾಡೋದು, ಕನ್ಸರ್ವ್ ಮಾಡೋದು. ಅಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇದಿಷ್ಟು ಆಯಿತು. ಇನ್ನು ನೆಕ್ಸ್ಟ್ ಏನಿದೆ ಅನ್ನೋದು ನೋಡೋಣ. ಇಲ್ಲಿ ನಾವು ಲ್ಯಾಂಡ್ ಅಂದರೆ ಭೂಮಿಯ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೊ ಲ್ಯಾಂಡ್ ಇಟ್ ಕವರ್ಸ್ ಓನ್ಲಿ 30% ಆಫ್ ದ ಟೋಟಲ್ ಏರಿಯಾ. ನಮ್ಮ ಭೂಮಿಯಲ್ಲಿರುವಂತಹ ಒಟ್ಟು ಭೂಮಿಯಲ್ಲಿ 30% ಏರಿಯಾನ ಕವರ್ ಮಾಡೋದು ಲ್ಯಾಂಡ್. ದೆನ್ ಉಳಿದಿದ್ದ 70% ಏನು ಕವರ್ ಮಾಡುತ್ತೆ, ನಮಗೆಲ್ಲರಿಗೂ ಗೊತ್ತು. 70% ಏನು ಕವರ್ ಮಾಡುತ್ತೆ, ನೀರಿನಿಂದ ಕವರ್ ಆಗಿದೆ, ಹೌದಾ? ಸೊ ನೆಕ್ಸ್ಟ್ ಪಾಯಿಂಟ್, ಬಟ್ ಆಲ್ ಪಾರ್ಟ್ಸ್ ಆಫ್ ದಿಸ್ ಸ್ಮಾಲ್ ಪರ್ಸೆಂಟೇಜ್ ಆರ್ ನಾಟ್ ಹ್ಯಾಬಿಟೇಬಲ್. ಇರೋದೇ 30% ಲ್ಯಾಂಡ್, ಆದರೆ ಈ 30% ಫುಲ್ ಹ್ಯಾಬಿಟೇಟ್ ಆಗಿದೆನಾ? ಇಲ್ಲ. ಇದರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಮಾತ್ರ ಏನಾಗಿದೆ, ವಿ ಕ್ಯಾನ್ ಲೀವ್ ದೇರ್. ಅಲ್ಲಿ ನಾವೇನು ಮಾಡ್ಬೋದು, ಬದುಕ್ಬೋದು. ಕೆಲವೊಂದಷ್ಟು ಪರ್ಸೆಂಟೇಜ್ ಭೂಮಿಯಲ್ಲಿ ನಾವು ಬದುಕೋಕ್ಕಾಗಲ್ಲ. ವೈ? ಮುಂದೆ ನೋಡೋಣ. ಓಕೆ, ದ ಅನ್ಈವನ್ ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್, ದ ಸೇಮ್ ಥಿಂಗ್. ಯಾಕೆ ನಾವು ಬದುಕೋಕ್ಕಾಗಲ್ಲ? ಯಾಕೆ ಪಾಪ್ಯುಲೇಷನ್ ಏನಾಗಿದೆ, ಅನ್ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನು. ಸೊ ವಾಟ್ ಆರ್ ದಿ ರೀಸನ್ಸ್? ವೇರಿಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಡ್ ಆ್ಯಂಡ್ ಕ್ಲೈಮೇಟ್. ಅಂದರೆ ಈ ಒಂದು ಭೂಮಿಯ ಒಂದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಗುಣಗಳಿರ್ಬೋದು, ಕ್ಲೈಮೇಟ್ ಏನಿದೆ, ಇದ್ರ ಮೇಲೆ ಏನಾಗುತ್ತೆ, ಪಾಪ್ಯುಲೇಷನಲ್ಲಿ ಇರುತ್ತಾ, ಎಷ್ಟು ಪಾಪ್ಯುಲೇಷನಲ್ಲಿರಿದೆ ಅನ್ನೋದನ್ನು ಡಿಫೈನ್ ಮಾಡುತ್ತೆ. ಎಕ್ಸಾಂಪಲ್, ಡಿಸರ್ಟ್ ಏರಿಯಾಸ್, ಥಿಕ್ ಫಾರೆಸ್ಟೆಡ್ ಏರಿಯಾಸ್, ಇಲ್ಲೆಲ್ಲ ನೀವು ಹೋದರೆ ಏನಾಗುತ್ತೆ, ಇಲ್ಲಿ ಜನಸಂದಣಿ ಕಡಿಮೆ ಇರುತ್ತೆ, ಹೌದಾ? ಯಾಕಂದರೆ ಡಿಸರ್ಟ್ ಏರಿಯಾಸಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಅಲ್ಲೇನು ಗಿಡ ಮರ ಏನೂ ಇರಲ್ಲ, ನಿಮ್ಗೆ ಕುಡಿಯೋಕ್ಕೆ ನೀರು ಸಿಗಲ್ಲ. ಅದೇ ನೀವು ಥಿಕ್ ಫಾರೆಸ್ಟ್ ಏರಿಯಾಸ್ಗೆ ಹೋದರೆ ಏನಾಗುತ್ತೆ, ಅಲ್ಲಿ ಪೂರ್ತಿ ಗಿಡಗಳು ಬೆಳೆಯೋದ್ರಿಂದ ಅಲ್ಲಿ ಕ್ರಿಮಿಕೀಟಗಳಾಗಿರ್ಬೋದು, ವೈಲ್ಡ್ ಎನಿಮಲ್ಸ್ ಜಾಸ್ತಿ ಇರುತ್ತೆ. ಸೊ ಅಂಥ ಏರಿಯಾದಲ್ಲೂ ಕೂಡ ನಾವು ಬದುಕೋದು ಕಷ್ಟ ಆಗುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್,
ಪ್ಲೇನ್ಸ್ ಆ್ಯಂಡ್ ರಿವರ್ ವ್ಯಾಲೀಸ್. ಅದೇ ನೀವು ಪ್ಲೇನ್ ಮತ್ತು ರಿವರ್ ವ್ಯಾಲೀಸಿಗೆ ಹೋಗ್ರಿ, ಹೌದಾ. ಸೊ ಸಮತಟ್ಟಾದ ಭೂಮಿ ಇರುವಲ್ಲಿ, ಆಮೇಲೆ ನದಿಗಳೆಲ್ಲಲ್ಲಿರುತ್ತೆ ಅಲ್ಲಿ ನಾವು ಹೋದರೆ ಏನಾಗುತ್ತೆ, ದಟ್ ಈಸ್ ಸೂಟೇಬಲ್ ಫಾರ್ ಅಗ್ರಿಕಲ್ಚರ್. ಅಲ್ಲೇನು ಮಾಡ್ಬೋದು, ನೀರಿನ ಒಂದು ಅವೈಲಬಿಲಿಟಿ ಇರೋದ್ರಿಂದ ನಾವಲ್ಲಿ ಆರಾಮಾಗಿ ಕೃಷಿ ಮಾಡ್ಬೋದು. ಈ ಒಂದು ಕಾರಣದಿಂದಾಗಿ ಏನಾಗುತ್ತೆ, ಅವು ಡೆನ್ಸ್ಲಿ ಪಾಪ್ಯುಲೇಟ್ ಆಗಿರುತ್ತೆ. ಅಲ್ಲಿ ಸುಮಾರು ಜನ ಏನು ಮಾಡ್ತಾರೆ, ವಾಸ ಮಾಡ್ತಾರೆ. ಎಕ್ಸಾಂಪಲ್ ಯಾವುದಪ್ಪ ಅಂದರೆ ನಾರ್ತ್ ಇಂಡಿಯಾ. ನೀವು ನಾರ್ತ್ ಇಂಡಿಯಾ ಹೋಗ್ರಿ, ಅಲ್ಲಿ ಏನಾಗಿರುತ್ತೆ, ಭಾಳ ಜನ ಇಲ್ಲಿ ಕಂಪೇರ್ ಮಾಡಿದರೆ ನಾರ್ತ್ ಇಂಡಿಯಾದಲ್ಲಿ ಜನಸಂದಣಿ ಜಾಸ್ತಿ ಇದೆ ಸೌತ್ ಇಂಡಿಯಾ ಕಂಪೇರ್ ಮಾಡಿದರೆ. ಸೊ ಇನ್ ನೆಕ್ಸ್ಟ್, ವಾಟ್ ಆರ್ ದ ಯೂಸಸ್ ಆಫ್ ಲ್ಯಾಂಡ್. ಭೂಮಿಯ ಅವಶ್ಯಕತೆ ನಮಗೇನಿದೆ, ಏನಕ್ಕಿದೆ ಅಂತಂದರೆ, ಅಗ್ರಿಕಲ್ಚರ್ ಮಾಡೋಕ್ಕೆ ನಮಗೆ ಭೂಮಿ ಬೇಕು, ಕಾಡಿಗಾಗಿ ನಮಗೆ ಭೂಮಿ ಬೇಕು, ಫಾರೆಸ್ಟ್ರಿಗೆ ನಮಗೆ ಭೂಮಿ ಬೇಕು, ಮೈನಿಂಗ್ ಮಾಡಬೇಕಂದ್ರೆ ಭೂಮಿ, ಬಿಲ್ಡಿಂಗ್ ಹೌಸಸ್ ಮನೆ ಕಟ್ಟಲಿಕ್ಕೆ, ರೋಡ್ಸ್ಗೆ, ಆ್ಯಂಡ್ ಸೆಟ್ಟಿಂಗ್ ಅಪ್ ಆಫ್ ಇಂಡಸ್ಟ್ರೀಸನ್ನು ಬೆಳೆಸಲಿಕ್ಕೂ ಕೂಡ ನಮಗೇನು ಬೇಕು, ಭೂಮಿ ಬೇಕು. ಇನ್ನು ನೆಕ್ಸ್ಟ್, ಈ ಒಂದು ನಾವು ಯಾವ ಭೂಮಿಯನ್ನು ಉಪಯೋಗ ಮಾಡ್ಬೋದು, ಯಾವುದು ಭೂಮಿಯನ್ನು ನಮ್ಗೆ ಉಪಯೋಗ ಮಾಡಲಿಕ್ಕಾಗಲ್ಲ ಅನ್ನುವಂಥದ್ದನ್ನು ಯಾವ ರೀತಿ ನಾವು ಡಿಟರ್ಮೈನ್ ಮಾಡ್ತೀವಿ ಅಂತಂದರೆ, ದಟ್ ಈಸ್ ಡಿಪೆಂಡಿಂಗ್ ಆನ್ ದಿ ಫಿಸಿಕಲ್ ಫ್ಯಾಕ್ಟರ್ಸ್ ಸಚ್ ಆಸ್ ಟೋಪೋಗ್ರಾಫಿ ಇರ್ಬೋದು, ಆ್ಯಂಡ್ ದೆನ್ ಸಾಯಿಲ್ ಇರ್ಬೋದು, ಕ್ಲೈಮೇಟ್, ಮಿನರಲ್ಸ್, ಅವೈಲಬಿಲಿಟಿ ಆಫ್ ವಾಟರ್. ಸೊ ಟೋಪೋಗ್ರಾಫಿ ಅಂತಂದರೆ ಇಲ್ಲೇನಾಗುತ್ತೆ, ಪ್ರತಿಯೊಂದು ಬರುತ್ತೆ. ಎಲ್ಲಿ ಜೀವ ಇರಬೇಕು, ಜೀವವೈವಿಧ್ಯತೆ, ಅಲ್ಲಿರುವಂಥ ಬಿಲ್ಡಿಂಗ್ಸು ಎಲ್ಲ ಅವೈಲಬಿಲಿಟಿಯನ್ನು ನಾವೇನು ಹೇಳ್ತೀವಿ, ಟೋಪೋಗ್ರಾಫಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸಾಯಿಲ್, ಮಣ್ಣು, ಅಲ್ಲಿ ಮಣ್ಣು ಹೇಗಿದೆ, ಫರ್ಟೈಲ್ ಇದೆನಾ ಇಲ್ವಾ, ಅಂದರೆ ಫಲವತ್ತಾಗಿದೆನಾ ಇಲ್ವಾ ಅನ್ನೋದ್ರ ಮೇಲೆ. ಕ್ಲೈಮೇಟ್, ಬೆಳೆ ಬೆಳೀಲಿಕ್ಕೆ ಆಗಲಿ ಅಥವಾ ಅಲ್ಲಿ ಇರಲಿಕ್ಕೆ ಆಗಲಿ ಕ್ಲೈಮೇಟ್ ನಮ್ಗೆ ಹೊಂದಾಣಿಕೆ ಆಗುತ್ತಾ ಇಲ್ಲ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಮಿನರಲ್ಸ್, ಖನಿಜಾಂಶಗಳ ಅವೈಲಬಿಲಿಟಿ ಕೂಡ ಇರಬೇಕಲ್ಲಿ. ಆ್ಯಂಡ್ ದೆನ್ ಅವೈಲಬಿಲಿಟಿ ಆಫ್ ವಾಟರ್, ನೀರಿನ ಒಂದು ಅವೈಲಬಿಲಿಟಿ ಕೂಡ ಅಲ್ಲಿ ಇರಬೇಕಾಗತ್ತೆ. ಆ್ಯಂಡ್ ದೆನ್ ಇನ್ನು ಮನುಷ್ಯರ ಮೇಲೆ ಡಿಪೆಂಡ್ ಆಗುವಂಥ 2 ಫ್ಯಾಕ್ಟರ್ ಅಂದರೆ ಪಾಪ್ಯುಲೇಷನ್ ಮತ್ತು ಟೆಕ್ನಾಲಜಿ. ಯಾರೂ ಇಲ್ಲದೇ ಇರೋ ಹೋಗಿ ಒಂದು ಗುಡ್ಡದಲ್ಲಿ ಮನೆ ಕಟ್ಟೋಕ್ಕಾಗತ್ತಾ, ಆಗಲ್ಲ, ಹೌದಾ. ಜನರು ಇರುವಂತಹ ಪ್ರದೇಶದಲ್ಲೇ ನಾವು ಮನೆ ಕಟ್ಟಬೇಕು. ಸೊ ಪಾಪ್ಯುಲೇಷನ್ ಆ್ಯಂಡ್ ದೆನ್ ಟೆಕ್ನಾಲಜಿ ಯಾವ ರೀತಿ ಇದೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇದಿಷ್ಟೇನಾಯಿತು ಲ್ಯಾಂಡ್ ಬಗ್ಗೆ ನಾವು ತಿಳ್ಕೊಂಡ್ವಿ, ಭೂಮಿಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ನೀವು ಯಾವುದೇ ಒಂದು ಚಾಪ್ಟರಲ್ಲಿ ಹೋದರೂ ಏನು ಕೊಟ್ಟಿರ್ತಾರೆ, ಡೂ ಯು ನೋ ಅನ್ನುವಂಥ ಒಂದು ಕಾಲಮ್ಸನ್ನು ಕೊಟ್ಟಿರ್ತಾರೆ. ಸೊ ದಟ್ ಈಸ್ ವಾಟ್, ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಏನಾದರೂ ಟಾಪಿಕ್ಸ್ ಇದ್ದರೆ ಅಲ್ಲಿ ಹಾಕಿರ್ತಾರೆ. ಸೊ ಏನು ಪ್ರತಿಯೊಂದನ್ನು ನಾನು ಏನು ಮಾಡಿದ್ದೀನಿ, ಫುಲ್ ಚಾಪ್ಟರಲ್ಲಿರೋದನ್ನು ಒಂದೇ ಕಡೆ ಕೂಡಿಟ್ಟಿದ್ದೀನಿ, ಒಂದೇ ಕಡೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ 1 by 1 ನಾವಿವಾಗ ನೋಡ್ಕೊಂಡು ಹೋಗೋಣ. ಓಕೆ, ಸೊ ಡೂ ಯು ನೋ ಫಸ್ಟ್ ಪಾಯಿಂಟ್ ಏನಿಲ್ಲ ಅಂದರೆ 90% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಆಕ್ಯುಪೈಸ್ ಓನ್ಲಿ 30% ಆಫ್ ಲ್ಯಾಂಡ್ ಏರಿಯಾ. ಅಂದರೆ 90% ಜನ ಬರೀ 30% ಭೂಮಿಯಲ್ಲಿ ವಾಸ ಮಾಡ್ತಾರೆ. ಇದು ಅರ್ಥ ಆಗ್ತದೆನಾ. ಸೊ ಇನ್ನು 70% ಭೂಮಿಯಲ್ಲಿ ನಾವು ವಾಸ ಮಾಡೋಕ್ಕಾಗಲ್ಲ. ಬರೀ 30% ಭೂಮಿಯಲ್ಲಿ ನಾವೇನು ಮಾಡ್ತೀವಿ, ಭೂಮಿ ಅಂದರೆ ಇರೋ 100% ಭೂಮಿಯಲ್ಲಿ ಬರೀ 30% ಮಾತ್ರ ನಾವು ಇರೋಕ್ಕೆ ಸಾಧ್ಯ. ಇನ್ನು ಉಳಿದ ಭೂಮಿಯಲ್ಲಿ ನಾವು ಇರೋಕ್ಕಾಗಲ್ಲ. ಯಾಕೆ ಹೇಳ್ರಿ, ಯಾಕಂದರೆ ಕೆಲವೊಂದಷ್ಟು ಭೂಮಿಯಲ್ಲಿದೆ, ಅಂಟಾರ್ಟಿಕಾದಲ್ಲಿದೆ, ಆಮೇಲೆ ಮೇಲೆ ಕೆನಡಾ, ಆ ಕೆಲವೊಂದು ಪಾರ್ಟಲ್ಲಿ, ಗ್ರೀನ್ಲ್ಯಾಂಡಲ್ಲಿ ಅಂಥಲ್ಲೆಲ್ಲ ಏನಾಗುತ್ತೆ, ಜನರು ವಾಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ್ಯಂಡ್ ಫಾರೆಸ್ಟ್ ಏರಿಯಾಸಲ್ಲೂ ನಾವು ವಾಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ಈ ಥರ. ಇನ್ನು ನೆಕ್ಸ್ಟ್, ದ ರಿಮೈನಿಂಗ್ 70% ಆಫ್ ದ ಲ್ಯಾಂಡ್ ಈದರ್ ಸ್ಪೇಸ್ಲಿ ಪಾಪ್ಯುಲೇಟೆಡ್ ಆರ್ ಅನ್ಇನ್ಹ್ಯಾಬಿಟೆಡ್ ಅಂತಂದರೆ ಉಳಿದಿದ್ದ 70%ಅಲ್ಲಿ ಏನಾಗಿದೆ, ಜನಸಂದಣಿ ಕಡಿಮೆ ಇದೆ, ತುಂಬ ಕಡಿಮೆ ಇದೆ, ಅಥವಾ ಅಲ್ಲಿ ಇಲ್ಲವೇ ಇಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು, ಇಟ್ ಟೇಕ್ಸ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಟು ಮೇಕ್ ಜಸ್ಟ್ 1 ಸೆಂಟಿಮೀಟರ್ ಆಫ್ ಸಾಯಿಲ್. ನೋಡಿರಿ, ಅಂದರೆ ಬರೀ 1 ಸೆಂಟಿಮೀಟರ್ ಎಷ್ಟಿರುತ್ತೆ ಎಲ್ಲರಿಗೂ ಗೊತ್ತಲ್ಲ, ಸ್ಕೇಲ್ ನೋಡಿದಿರಿ, 1 ಸೆಂಟಿಮೀಟರ್ ಎಷ್ಟಿರುತ್ತೆ, ಅಷ್ಟು 1 ಸೆಂಟಿಮೀಟರ್ ಮಣ್ಣು ಆಗಬೇಕಂದ್ರೆ ಹಂಡ್ರೆಡ್ಸ್ ಆಫ್ ಎಷ್ಟೋ ನೂರಾರು ವರ್ಷಗಳನ್ನು ಹಿಡಿಯತ್ತಂತೆ. ಸೊ ಇಂಟ್ರೆಸ್ಟಿಂಗ್ ಅಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಇನ್ 1975 the consumption of water for human use was 3850 cubic kilometer per year. ಅಂದರೆ 1975ರಲ್ಲಿ ಮನುಷ್ಯರ ಬಳಕೆಗೆ ನಾವು ಎಷ್ಟು ನೀರು ಅವೈಲೇಬಲ್ ಇತ್ತಪ್ಪ ಅಂತ ಅಂದರೆ 3850 ಕ್ಯೂಬಿಕ್ ಕಿಲೋಮೀಟರ್. ಕ್ಯೂಬಿಕ್ ಅಂತಂದರೆ ಹೆಂಗೂ 3850 ಕಿಲೋಮೀಟರನ್ನು ನೀವು ಕ್ಯೂಬ್ ಶೇಪ್ ಒಳಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆನಾ, ಅಂದರೆ ಹೈಟ್, ವಿಡ್ತ್ ಪ್ರತಿಯೊಂದು ಏನಿರುತ್ತೆ, ಲೆಂತ್ ಪ್ರತಿಯೊಂದು 3850 ಕಿಲೋಮೀಟರ್ ಇರಬೇಕು. ಕ್ಯೂಬ್ ಅಂದರೆ ಗೊತ್ತಲ್ಲ ನಿಮಗೆ. ಓಕೆ, ಸೊ ಆ ಥರ ಈ ಥರ ಇರುತ್ತೆ ಕ್ಯೂಬ್. ಐ ವಿಲ್ ಜಸ್ಟ್ ಡ್ರಾ ಆ್ಯಂಡ್ ಶೋ ಯು. ಓಕೆ, ಸೊ ಇದು ಕ್ಯೂಬ್. ಈ ಕ್ಯೂಬಲ್ಲಿ
ಇದು ಕೂಡ ಎಷ್ಟಿರುತ್ತೆ 3850 ಕಿಲೋಮೀಟರ್, ಹಿಂಗೇನು 3850 ಕಿಲೋಮೀಟರ್ ಆ್ಯಂಡ್ ದೆನ್ ಈ ಒಂದು ಆಕ್ಸಿಸಲ್ಲೂ 3850 ಕಿಲೋಮೀಟರ್. ಓಕೆನಾ? ಸೊ ವೆಲ್, ಇನ್ ನೆಕ್ಸ್ಟ್ ಪಾಯಿಂಟ್ ಏನಿದೆ, ಇಟ್ ಸೋಲ್ಡ್ ಟು ಮೋರ್ ದ್ಯಾನ್ 6000 ಕ್ಯೂಬಿಕ್ ಕಿಲೋಮೀಟರ್ ಪರ್ ಇಯರ್ ಇನ್ ದ ಇಯರ್ 2000. ಅದೇ ನೀವು 2000ಗೆ ಬಂದುಬಿಟ್ರೆ 3850 ಕ್ಯೂಬಿಕ್ ಕಿಲೋಮೀಟರ್ ಪರ್ ಇಯರ್ ಯೂಸ್ ಆಗ್ತಾ ಇದ್ದಂತಹ ವಾಟರ್ ಅವೈಲಬಿಲಿಟಿ ಈಗ ನಮಗೆ ಎಷ್ಟು ಬೇಕು? 6000 ಕ್ಯೂಬಿಕ್ ಕಿಲೋಮೀಟರ್ ಪರ್ ಇಯರ್ ಬೇಕು. ಅಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋದಂಗೆ ನೀರೇನಾಗುತ್ತೆ, ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದಾ? ಸೊ ಬಟ್ ಅದಕ್ಕೆ ಆ ಒಂದು ಕಾರಣದಿಂದಾಗಿ ನೀರಿನ ಕ್ವಾಂಟಿಟಿ ಚೇಂಜ್ ಆಗಲ್ಲ. ನಮ್ಮ ರಿಕ್ವೈರ್ಮೆಂಟ್ ಜಾಸ್ತಿ ಆಗಿದೆ ಅಂತ ಹೇಳಿ ನೀರಿನ ಕ್ವಾಂಟಿಟಿ ಏನಾಗಲ್ಲ, ಚೇಂಜ್ ಆಗಲ್ಲ. ನೀರು ಎಷ್ಟಿರುತ್ತೆ ಅದು ಎಷ್ಟೇ ಸತಿ ರೀಸೈಕಲ್ ಆದ್ರೂ ನೀರು ಅಷ್ಟೇ ಇರುತ್ತೆ. ವೆಲ್, ಸೊ ಆ ಒಂದು ಕಾರಣಕ್ಕಾಗಿ ನಾವೇನು ಮಾಡಬೇಕು, ನೀರನ್ನು ಸ್ವಲ್ಪ ನೋಡಿ ಯೋಚನೆ ಮಾಡಿ ಬಳಸಬೇಕು. ಓಕೆ? ಸೊ ನೆಕ್ಸ್ಟ್ ಪಾಯಿಂಟ್, ಅ ಡ್ರಿಪ್ಪಿಂಗ್ ಟ್ಯಾಪ್ ವೇಸ್ಟ್ 1200 ಲೀಟರ್ಸ್ ಇನ್ ಅ ಇಯರ್. ಡ್ರಿಪ್ಪಿಂಗ್ ಟ್ಯಾಪಿಂದ ಒಂದೊಂದೇ ಡ್ರಾಪ್ ವಾಟರ್ ಬರ್ತಿದೆ ನೋಡಿದ್ದೀರಾ, ಎಲ್ಲಾದರೂ ನಳಗಳಲ್ಲಿ ಬರ್ತಿರುತ್ತಲ್ಲ. ಸೊ ಅದರಿಂದ ಏನಾಗುತ್ತೆ, 1200 ಲೀಟರ್ಸು 1 ಇಯರ್ಗೆ ವೇಸ್ಟ್ ಆಗುತ್ತಂತೆ. ಸೊ ಯಾರಾದರೂ ಎಲ್ಲಾದರೂ ನೀರು ಪೋಲಾಗ್ತಾ ಇರೋದನ್ನು ನೋಡಿದರೆ ದಯವಿಟ್ಟು ಟ್ಯಾಪನ್ನು ಆಫ್ ಮಾಡೋದನ್ನು ಕಲೀರಿ. ವೆಲ್, ಸೊ ನೆಕ್ಸ್ಟ್ ಪಾಯಿಂಟನ್ನು ನೋಡೋಣ. ಹ್ಯಾವ್ ಯು ಎವರ್ ಹರ್ಡ್ ಅಬೌಟ್ ಅ ವಾಟರ್ ಮಾರ್ಕೆಟ್? ಎಲ್ಲಾದರೂ ನೀವು ವಾಟರ್ ಮಾರ್ಕೆಟ್ ಅಂದರೆ ನೀರನ್ನು ಮಾರಾಟ ಮಾಡೋದನ್ನು ಕೇಳಿದ್ದೀರಾ? ಕೇಳಬೇಕು. ಇಲ್ಲಿದೆ ನೋಡಿ. ಅಮ್ರೇಲಿ ಸಿಟಿ ಇನ್ ಸೌರಾಷ್ಟ್ರ ರೀಜನ್ ವಿತ್ ಅ ಪಾಪ್ಯುಲೇಷನ್ ಆಫ್ 1.25 lakhs ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಪರ್ಚೇಸಿಂಗ್ ವಾಟರ್ ಫ್ರಮ್ ದ ನಿಯರ್ ಬೈ ತಾಲೂಕಾಸ್. ಅಮ್ರೇಲಿ ಅಂತ ಹೇಳಿ ಸೌರಾಷ್ಟ್ರ, ಇದು ಗುಜರಾತ್ ಹತ್ರ ಬರುತ್ತೆ. ಸೌರಾಷ್ಟ್ರ, ಅಲ್ಲಿ 1,25,000 ಜನ ಇರ್ತಾರೆ. ಆ ಕಂಪ್ಲೀಟ್ ಸಿಟಿ ಏನು ಮಾಡ್ತಾರೆ, ಅಲ್ಲಿ ಜನ ಬೇರೆ ಸುತ್ತಮುತ್ತ ಇರೋ ತಾಲೂಕಿಂದ ಏನು ಮಾಡ್ತಾರೆ, ನೀರನ್ನು ಕೊಂಡುಕೊಳ್ತಾರೆ ದುಡ್ಡು ಕೊಟ್ಟು. ಇವಾಗ ನಾವು ಹೆಂಗೆ ಪೆಟ್ರೋಲು ಡೀಸೆಲ್ ಕೊಂಡ್ಕೊಳ್ತೀವಲ್ಲ ಹಂಗೆ ಅವ್ರು ನೀರನ್ನು ಕೊಂಡ್ಕೊಳ್ತಾರೆ. ಓಕೆ? ಇನ್ ನೆಕ್ಸ್ಟ್ ಪಾಯಿಂಟ್, rain water harvesting is the process of collecting the rainwater from rooftops and directing it to an appropriate location and storing it for future use. On an average, one spell of rain for 2 hours is enough to save 8,000 liters of water. Rain water harvesting ಅಂತ ಹೇಳ್ತೀವಿ ನಾವು. ಸೊ ವಾಟ್ ಈಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್? ಹಿಂಗಂದ್ರೆ ಏನು ಅಂತಂದರೆ, ಇವಾಗ ಮಳೆ ಬರ್ತಿರುತ್ತಲ್ಲ, ಮಳೆ ಬರಬೇಕಾದ್ರೆ ಮನೆ ಒಂದು ಥಾಟ್ ಇರುತ್ತಲ್ಲ, ಅಲ್ಲಿಂದ ಏನು ಮಾಡೋದು, ನೀರು ಕಲೆಕ್ಟ್ ಮಾಡೋದು. ಮಳೆ ನೀರನ್ನು ಕಲೆಕ್ಟ್ ಮಾಡೋದಕ್ಕೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರು ಸಂಗ್ರಹಣೆ ಅಂತ ಹೇಳ್ತೀವಿ. ಓಕೆನಾ? ಸೊ ಅದನ್ನು ಏನು ಮಾಡೋದು, ಸ್ಟೋರ್ ಮಾಡಿಬಿಟ್ಟು ಫ್ಯೂಚರಲ್ಲಿ ನಮಗೆ ಭವಿಷ್ಯದಲ್ಲಿ ಯೂಸ್ ಆಗುತ್ತೆ. ಅದು ಯಾವುದೋ ಒಂದು ಮನೆ ಬಳಕೆ ಕೆಲಸಕ್ಕಾಗಲಿ, ಅಗ್ರಿಕಲ್ಚರಲ್ ಪರ್ಪಸ್ ಆಗಲಿ, ಈ ಥರ ಎಲ್ಲ ಯೂಸ್ ಮಾಡ್ಕೊಳ್ಳೋದು. ಎವ್ರೇಜ್ ಒಂದು 2 hours ಮಳೆ ಆದರೆ, 2 hours ಎವ್ರೇಜ್ ಮಳೆ ಆದರೆ ನಾವು 8,000 ಲೀಟರ್ಸ್ ಆಫ್ ವಾಟರನ್ನು ಕಲೆಕ್ಟ್ ಮಾಡ್ಬೋದಂತೆ. ಹೌದಾ? ಸೊ ಥಿಂಕ್ ಆಫ್ ಇಟ್. ನೆಕ್ಸ್ಟ್ ಪಾಯಿಂಟ್, ವಲ್ಚರ್ಸ್ ಇನ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್ ವೇರ್ ಡೈಯಿಂಗ್ ಆಫ್ ಕಿಡ್ನಿ ಫೇಲ್ಯೂರ್ ಶಾರ್ಟ್ಲಿ ಆಫ್ಟರ್ ಸ್ಕ್ಯಾವೆಂಜಿಂಗ್ ಲೈವ್ ಸ್ಟಾಕ್ ಟ್ರೀಟೆಡ್ ವಿತ್ ದ ಡೈಕ್ಲೋಫೆನಾಕ್, ಅ ಪೇನ್ ಕಿಲ್ಲರ್ ದಟ್ ಈಸ್ ಡೈಕ್ಲೋಫೆನಾಕ್. ಓಕೆ? ಸೊ ವಿಲ್ ಸ್ಟಾಪ್ ಹಿಯರ್. ಇದಿಷ್ಟು ಹೇಳ್ತೀನಿ. ವಲ್ಚರ್ ಅಂತಂದರೆ ರಣಹದ್ದುಗಳು ಅಂತ ಹೇಳ್ತೀವಲ್ಲ. ಸೊ ರಣಹದ್ದುಗಳು ಏನು ಮಾಡುತ್ತೆ, ಇವಾಗ ಎಲ್ಲಾದರೂ ಎತ್ತು ಸತ್ತಿದೆ, ಎಮ್ಮೆ ಸತ್ತಿದೆ, ಆಕಳು ಸತ್ತಿದೆ ಅಂತಂದರೆ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ, ತೊಗೊಂಡು ಹೋಗ್ಬಿಟ್ಟು ಹಾಗೆ ಎಲ್ಲಾದರೂ ಪಾಳು ಬಿದ್ದಿರೋ ಏರಿಯಾದಲ್ಲಿ ಎಸೆದ್ಬಿಡ್ತಾರೆ. ಅವುಗಳನ್ನು ಏನು ಮಾಡ್ತವೆ, ರಣಹದ್ದುಗಳು ತಿಂತವೆ. ಸಪೋಸ್ ಏನಾದರೂ ಆ ಒಂದು ಎತ್ತು ಅಥವಾ ಎಮ್ಮಿಗೆ ಡೈಕ್ಲೋಫೆನಾಕ್ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ಸಿಗುತ್ತೆ, ಒಂದು ಔಷಧಿ ಸಿಗುತ್ತೆ. ಅದನ್ನು ಬಳಸಿದ್ರಂದರೆ ಅದರ ದೇಹದಲ್ಲಿ ಇರುತ್ತದು, ಎತ್ತು ಅಥವಾ ಎಮ್ಮೆ ದೇಹದಲ್ಲಿ ಇರುತ್ತೆ. ಹೌದಾ? ಆ ಥರದ ಒಂದು ಸತ್ತಂತಹ ಎತ್ತು ಅಥವಾ ಎಮ್ಮೆಯನ್ನು ಈ ವಲ್ಚರ್ಸ್ ರಣಹದ್ದುಗಳು ತಿಂದರೆ, ಅದರಿಂದಾಗಿ ತಿನ್ನೋದ್ರಿಂದ ಏನಾಗ್ತಾ ಇದೆ, ಆ ರಣಹದ್ದುಗಳಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಅವು ಸಾಯ್ತಾ ಇದ್ದಾವೆ. ಹೌದಾ? ಅಂದರೆ ಆ ಡೈಕ್ಲೋಫೆನಾಕ್ ಅನ್ನುವಂಥದ್ದು ಅಷ್ಟು ಡೇಂಜರಸ್ ಅನ್ನುವಂಥದ್ದು. ಓಕೆ? ಸೊ ಈ ಒಂದು ಟ್ಯಾಬ್ಲೆಟ್ ಬಗ್ಗೆ ನೀವು ಸರ್ಚ್ ಮಾಡಿ ತಿಳ್ಕೊಳ್ಳಿ ಇನ್ನೂ ಸ್ವಲ್ಪ ಬೇಕಿದೆ. ಇನ್ನು ನೆಕ್ಸ್ಟ್ ಏನಿದು ಅನ್ನೋದನ್ನು ಇಲ್ಲಿ ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದಾರೆ. ಇಟ್ ಈಸ್ ಅ ಪೇನ್ ಕಿಲ್ಲರ್ ದಟ್ ಈಸ್ ಸಿಮಿಲರ್ ಟು ಆಸ್ಪಿರಿನ್ ಆರ್ ಐಬುಪ್ರೊಫೆನ್. ಎಫರ್ಟ್ಸ್ ಆರ್ ಆನ್ ಟು ಬ್ಯಾನ್ ದ ಡ್ರಗ್ ಫಾರ್ ಲೈಫ್ ಸ್ಟಾಕ್ ಯೂಸ್ ಆ್ಯಂಡ್ ಬ್ರೀಡ್ ವಲ್ಚರ್ಸ್ ಇನ್ ಕ್ಯಾಪ್ಟಿವಿಟಿ. ಸೊ ಈ ಪೇನ್ ಕಿಲ್ಲರ್ ಏನು, ಇದು ಆಸ್ಪಿರಿನ್, ಐಬುಪ್ರೊಫೆನ್ ಅಂತ ಸೇಮ್ ಅದೇ ಥರನೇ ಇದು ಒಂದು ಪೇನ್ ಕಿಲ್ಲರ್. ಇದು ಪೇನ್ ಕಿಲ್ಲರಾಗಿ ಯೂಸ್ ಮಾಡ್ತಾರೆ. ಈಗ ಸದ್ಯಕ್ಕೆ ಏನು ಮಾಡೋದು, ಅದನ್ನು ಬ್ಯಾನ್ ಮಾಡೋಕ್ಕೆ ಏನಾಗಿದೆ, ಪ್ರೊಸೆಸಸ್ ನಡೀತಾ ಇದೆ. ವೆಲ್,
ಸೊ ನೆಕ್ಸ್ಟ್ ಪಾಯಿಂಟ್, ಇನ್ನು ನಾವು ಲ್ಯಾಂಡನ್ನು ಅರ್ಧಕ್ಕೆ ಸ್ಟಾಪ್ ಮಾಡಿದ್ವಿ. ಸೊ ವಿಲ್ ಕಂಟಿನ್ಯೂ ಫ್ರಮ್ ದೇರ್. ಓಕೆ, ಡೂ ಯು ನೋ ಅನ್ನುವಂಥ ಎಲ್ಲ ಪ್ರತಿಯೊಂದು ಕಾನ್ಸೆಪ್ಟು ಫುಲ್ ಚಾಪ್ಟರಿಂದ ನಾವು ಇವಾಗ ಕಂಪ್ಲೀಟ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಲ್ಯಾಂಡನ್ನು ನಾವೇನು ಮಾಡ್ತೀವಿ, 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ ಇಲ್ಲಿ. ಒಂದು ಪ್ರೈವೇಟ್ ಲ್ಯಾಂಡ್, ಇನ್ನೊಂದು ಕಮ್ಯುನಿಟಿ ಲ್ಯಾಂಡ್. ಸೊ ಪ್ರೈವೇಟ್ ಲ್ಯಾಂಡ್ ಅಂತಂದರೆ ಇಟ್ ಈಸ್ ಓನ್ಡ್ ಬೈ ದಿ ಇಂಡಿವಿಜುವಲ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಇರ್ಬೋದು, ನಿಮ್ಮ ಹೊಲ ಇರ್ಬೋದು, ಇದಕ್ಕೆ ಓನರ್ ಯಾರು? ನೀವೇ ಅಲ್ಲ. ಸೊ ಈ ಥರ ಲ್ಯಾಂಡಿಗೆ ನಾವೇನಂತ ಹೇಳ್ತೀವಿ? ಪ್ರೈವೇಟ್ ಲ್ಯಾಂಡ್ ಅಂತ ಹೇಳ್ತೀವಿ. ವೆಲ್, ಇನ್ನು ನೆಕ್ಸ್ಟ್ ಕಮ್ಯುನಿಟಿ ಲ್ಯಾಂಡ್ ಅಂತಂದರೆ ಇಟ್ ಈಸ್ ಓನ್ಡ್ ಬೈ ದಿ ಕಮ್ಯುನಿಟಿ. ಓಕೆ, ಸೊ ಅಂದರೆ ನಿಮ್ಮದೊಂದು ಓನ್ ಗ್ರೂಪ್ ಇರ್ಬೋದು, ಒಂದು ಕಮ್ಯುನಿಟಿ ಇರ್ಬೋದು, ಒಂದು ವಂಶ ಇರ್ಬೋದು, ಅಲ್ಲಿಂದ ಕಾಮನ್ ಏರಿಯಾಸ್ ಇರ್ತಾವೆ. ಫಾರ್ ಎಕ್ಸಾಂಪಲ್ ಪಾರ್ಕ್ ಎಲ್ಲ ಇರುತ್ತೆ ನೋಡ್ರಿ, ಸಿಟಿ ಒಳಗೆ ಹೋದರೆ ಪಾರ್ಕ್ ಎಲ್ಲ ಇರುತ್ತೆ, ರೋಡ್ಸ್ ಇರ್ಬೋದು, ಹೌದಾ, ಗೌರ್ಮೆಂಟ್ ಭೂಮಿ ಅಂತ ಹೇಳ್ತೀವಲ್ಲ ನಾವು, ಆ ಥರ. ಅಥವಾ ಕಮ್ಯುನಿಟಿಯಿಂದ ಹೋಲ್ಡ್ ಮಾಡಿರುವಂಥದ್ದಕ್ಕೆ ನಾವೇನಂತ ಹೇಳ್ತೀವಿ? ಕೆರೆ ಇರ್ಬೋದು. ಓಕೆ, ಇವೆಲ್ಲ ಏನು ಕಮ್ಯುನಿಟಿ ಲ್ಯಾಂಡ್. ನೆಕ್ಸ್ಟ್, ಈ ಒಂದು ಲ್ಯಾಂಡ್ ಏನಾಗ್ತಾ ಇದೆ? ಹಾಳಾಗ್ತಾ ಇದೆ. ಓಕೆ, ಥ್ರೆಟ್ಸ್. ವಾಟ್ ಆರ್ ದ ಥ್ರೆಟ್ಸ್ ಫಾರ್ ದಿ ಲ್ಯಾಂಡ್? ಏನು ಹಾನಿಗಳು ಇದಕ್ಕೆ? ಲ್ಯಾಂಡ್ ಡಿಗ್ರೇಡೇಷನ್, ಭೂಮಿ ನಾಶ ಆಗ್ತಾ ಇದೆ. ಲ್ಯಾಂಡ್ ಸ್ಲೈಡ್ಸ್, ಭೂಮಿ ಏನಾಗುತ್ತೆ, ಈಗ ರೋಡಲ್ಲೆಲ್ಲ ಒಂದೊಂದು ಸತಿ ಮಳೆ ಆದಾಗ, ಜೋರು ಮಳೆ ಆದಾಗ, ಎತ್ತರದ ಗುಡ್ಡ ಬೆಟ್ಟ ಇತ್ತಂದರೆ ಅದೆಲ್ಲ ಏನಾಗಿರುತ್ತೆ, ಕಿತ್ಕೊಂಡು ಕೆಳಗೆ ಬಿದ್ದಿರುತ್ತೆ ನೋಡಿ. ಓಕೆ, ಅಲ್ಲಿ ಶೋ ಯು ಪಿಕ್ಚರ್, ಒಂದು ಪಿಕ್ಚರ್ ತೋರಿಸ್ತೀನಿ ನಾನು ನಿಮಗಿಲ್ಲಿ, ಲ್ಯಾಂಡ್ ಸ್ಲೈಡ್ದೊಂದು. ಜಸ್ಟ್ ಸಿ ಹಿಯರ್. ಓಕೆ, ಇದಕ್ಕೆ ನಾವೇನಂತ ಹೇಳ್ತೀವಿ? ಲ್ಯಾಂಡ್ ಸ್ಲೈಡ್. ರೋಡ್ ಬ್ಲಾಕ್ ಆಗಿದೆ ತಾನೇ, ಆ ಕಡೆ ಈ ಕಡೆಯಿಂದ ಏನಾಗಿದೆ, ಆ ಒಂದು ಗುಡ್ಡ ಏನಾಗಿದೆ, ಕಿತ್ಕೊಂಡು ಬಿದ್ದು ಕಲ್ಲೆಲ್ಲ ಕೆಳಗೆ ಬಿದ್ದಿದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಲ್ಯಾಂಡ್ ಸ್ಲೈಡ್. ಓಕೆ, ಸೊ ವೆಲ್, ಕಮ್ ಬ್ಯಾಕ್ ಟು ದಿಸ್. ಇದೊಂದು. ಆ್ಯಂಡ್ ದೆನ್ ಸಾಯಿಲ್ ಎರೋಷನ್ ಅಂದರೆ ಭೂಸವಕಳಿ ಅಂತ ಹೇಳ್ತೀವಿ, ಅದರಿಂದ ಇರ್ಬೋದು. ಡಿಸರ್ಟಿಫಿಕೇಷನ್ ಅಂತಂದರೆ ಮರುಭೂಮಿಯಾಗಿ ತಯಾರಾಗ್ತಾ ಹೋದೋದು. ಅಂದರೆ ನೀವು ಹೆಂಗೆ ಫಾರೆಸ್ಟನ್ನು ನಾಶ ಮಾಡ್ತಾ ಹೋಗ್ತೀವಿ, ಆ ಏರಿಯಾ ಏನಾಗುತ್ತೆ, ಡಿಸರ್ಟಿಫೈ ಆಗುತ್ತೆ, ಅಲ್ಲಿ ಮರುಭೂಮಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಅದು. ಆ್ಯಂಡ್ ದೆನ್ ಎಕ್ಸ್ಪಾನ್ಷನ್ ಆಫ್. ನೆಕ್ಸ್ಟ್ ಏನು ಇದಕ್ಕೆ ಇದೆಲ್ಲ ಏನು ಥ್ರೆಟ್ಸ್ ಆಗ್ತಾ ಇದ್ದಾನೆ, ಈ ಥರ ಎಲ್ಲ ಆಗ್ತಾಯಿದೆ. ಲ್ಯಾಂಡ್ ಸ್ಲೈಡ್ ಆಗ್ತಿದೆ, ಸಾಯಿಲ್ ಎರೋಷನ್ ಆಗ್ತಿದೆ, ಡಿಸರ್ಟಿಫಿಕೇಷನ್ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ದ ರೀಸನ್ಸ್ ಆರ್ ಎಕ್ಸ್ಪಾನ್ಷನ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಕನ್ಸ್ಟ್ರಕ್ಷನಲ್ ಆ್ಯಕ್ಟಿವಿಟೀಸ್. ನಾವೇನು ಮಾಡ್ತಾ ಇದ್ದೀವಿ, ದೊಡ್ಡ ಮಟ್ಟದ ಬಿಲ್ಡಿಂಗ್ಸನ್ನು ಕಟ್ತಾ ಇದ್ದೀವಿ. ನೋಡಿದರೆ ಎಷ್ಟೋ ಕಡೆ 16 ಫ್ಲೋರ್ಸು, 1000 ಫ್ಲೋರ್, 100 ಫ್ಲೋರ್ಸ್, ನಾಟ್ 1000, 100 ಫ್ಲೋರ್ಸ್, ಅಷ್ಟೆಲ್ಲ ಎತ್ತರದ ಬಿಲ್ಡಿಂಗನ್ನು ಕಟ್ತಾರೆ. ಅಷ್ಟು ಎತ್ತರದ ಬಿಲ್ಡಿಂಗನ್ನು ಕಟ್ಟಬೇಕಂತಂದರೆ ಭೂಮಿಯ ಅಂತರಾಳದಲ್ಲಿ ಎಷ್ಟು ಅದನ್ನು ಅಗಿಬೇಕು, ಬೇಸ್ ಕೂಡಬೇಕಲ್ಲ ಅದಕ್ಕೆ. ಓಕೆ, ಸೊ ಅಗ್ರಿಕಲ್ಚರನ್ನು ಎಕ್ಸ್ಪಾಂಡ್ ಮಾಡೋದ್ರಿಂದ ಏನಾಗ್ತದೆ, ಈ ಥರ ಥ್ರೆಟ್ಸ್ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ನಾನು ಏನಕ್ಕೆ ನಿಮಗೆ ಇಷ್ಟು ಎಕ್ಸಾಂಪಲ್ ಕೊಟ್ಟು, ಪ್ರತಿಯೊಂದು ಪಾಯಿಂಟನ್ನು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಅಂದರೆ, ಒಂದು ಸತಿ ನೀವು ಚಾಪ್ಟರನ್ನು ಕೇಳಿದರೆ ಈ ಚಾಪ್ಟರ್ ನಿಮಗೆ ತಲೆಯಲ್ಲಿ ಕೂತ್ಕೋಬೇಕು. ಓಕೆನಾ, ಸುಮ್ಮನೆ ಓದಿದ್ದೀವಿ ಅಂತ ಅನ್ನಿಸ್ಬಾರ್ದು. ಇವಾಗ ತಿಳಿದ್ಬಿಟ್ಟು ನೀವು ನಾಳೆ ಮರೆತರೆ ಕಲಿಸಿದ್ದು ಏನೂ ಯೂಸ್ ಇಲ್ಲ. ಅಥವಾ ನೀವು ಇಷ್ಟು ನಿಮಿಷ, 30 ನಿಮಿಷನೋ 1 ತಾಸು ನೀವು ಕ್ಲಾಸ್ ಕೇಳಿದ್ದು ಉಪಯೋಗ ಆಗಲ್ಲ. ಅದಕ್ಕೆ ದಯವಿಟ್ಟು ಎಕ್ಸಾಂಪಲ್ಸ್ ಮುಖಾಂತರ ಏನು ಮಾಡಿ ನೆನ್ಪಿಟ್ಕೊಳ್ಳಿ. ಆವಾಗ ನಿಮಗೆ ಸಾಕಷ್ಟು ದಿನಗಳ ಮಟ್ಟಿಗೆ ಏನಾಗುತ್ತೆ, ಓದಿದಂತಹ ಚಾಪ್ಟರ್ಸ್ ನೆನ್ಪುಳಿಯುತ್ತೆ. ಓಕೆನಾ, ಸೊ ವೆಲ್, ನೆಕ್ಸ್ಟ್ ನೋಡೋಣ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಕನ್ಸರ್ವೇಷನ್ ಆಫ್ ಲ್ಯಾಂಡ್ ರಿಸೋರ್ಸಸ್. ಭೂ ಸಂಪನ್ಮೂಲಗಳನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡಬಹುದು ಅನ್ನೋದಕ್ಕೆ ಕೆಲವೊಂದು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ. ಏನು? ಫಸ್ಟ್ ಪಾಯಿಂಟ್, ಫಾರೆಸ್ಟ್ರೇಷನ್ ಅಂದರೆ ಅರಣ್ಯೀಕರಣವನ್ನು ಮಾಡೋದ್ರಿಂದ. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ನಿನ್ನೆ ಚಾಪ್ಟರ್ 1 ಹೇಳಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದೆ. ನೀವು 1 ಗಿಡ ಹಾಕಿದ್ರೆ ಅಲ್ಲಿ ಒಂದು 10 ಗಿಡ ನೆಡಿ ಅದ್ರ ಬದಲಾಗಿ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ? ಅರಣ್ಯೀಕರಣ ಅಂತ ಹೇಳ್ತೀವಿ. ಈ ರೋಡೆಲ್ಲ ಮಾಡೋಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಮರಗಳನ್ನು ಎಷ್ಟು ಬೇಕಷ್ಟು ಕಟ್ ಮಾಡ್ತಾ ಇದ್ದೀವಿ. ಬಟ್ ಅವುಗಳ ಉಪಯೋಗ ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಅದರದ್ದು ಡಿಸ್ಅಡ್ವಾಂಟೇಜಸ್ ಏನು ಯಾರೂ ತಿಳ್ಕೊಳ್ತಾ ಇಲ್ಲ. ವೆಲ್, ಸೊ ಮರಿಬಾರ್ದು, ಅರಣ್ಯೀಕರಣ ತುಂಬ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಲ್ಯಾಂಡ್ ರೀಕ್ಲೆಮೇಷನ್, ಭೂ ಸುಧಾರಣೆ. ಹಾಗಂದ್ರೆ ಏನು? ಓಕೆ, ಐಲ್ ಎಕ್ಸ್ಪ್ಲೇನ್ ಯು ಹಿಯರ್. ಏನು ಲ್ಯಾಂಡ್ ರೀಕ್ಲೆಮೇಷನ್ ಅಂತಂದರೆ, ಲ್ಯಾಂಡ್ ಫಿಲ್ ಈಸ್ ದ ಪ್ರೊಸೆಸ್ ಆಫ್ ಕ್ರಿಯೇಟಿಂಗ್ ನ್ಯೂ ಲ್ಯಾಂಡ್, ಹೊಸ ಲ್ಯಾಂಡನ್ನು ಮಾಡೋದು. ಎಲ್ಲಿ? ಫ್ರಮ್ ಓಷಿಯನ್ಸ್, ಸಮುದ್ರಗಳ ಆಳದಿಂದ ಅಲ್ಲ, ಮೇಲೆ, ಸಮುದ್ರದ ಒಂದು ದಂಡೆ ಮೇಲೆ, ಇಲ್ಲಿ ಸೀಸಿಂದ. ಓಕೆ, ಓಷಿಯನ್ ಅಂತಂದರೆ ಸಾಗರ, ಸಿ ಅಂದರೆ ಸಮುದ್ರ. ಓಕೆ, ದಟ್ ಈಸ್ ದ ಡಿಫ್ರೆನ್ಸ್. ಆ್ಯಂಡ್ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಓಷಿಯನ್ ಆ್ಯಂಡ್ ಸೀಸ್. ನಿಮಗೆ ಗೊತ್ತಿದ್ದರೆ ನೀವೇನು ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ದ್ಯಾಟ್ ಐಲ್ ಗೆಟ್ ಟು ನೋ ನಿಮಗೆ ಡಿಫ್ರೆನ್ಸ್ ಗೊತ್ತಿದೆ ಅಂತ. ಯಾರಿಗಾದರೂ ಗೊತ್ತಿಲ್ಲ ಅಂತ ಹೇಳಿದರೆ ಐಲ್ ಎಕ್ಸ್ಪ್ಲೇನ್ ಯು ಇನ್ ದ ನೆಕ್ಸ್ಟ್ ವೀಡಿಯೋದಲ್ಲಿ. ನೆನಪು ಮಾಡಿ ನನಗೆ, ಐಲ್ ಎಕ್ಸ್ಪ್ಲೇನ್ ಯು. ಓಕೆನಾ? ಸೊ ಓಷಿಯನ್ ಮತ್ತು ಸಿ, ಸದ್ಯಕ್ಕೆ ಸಾಗರ ಮತ್ತು ಸಿ ಅಷ್ಟೇ, ಸಮುದ್ರ. ವೆಲ್, ನೆಕ್ಸ್ಟ್
ರಿವರ್ ಬೆಡ್ಸ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ರಿವರ್ ಬೆಡ್ಸ್, ಓಕೆ, ಏನು ನದಿಯ ದಂಡೆಗಳು, ಆ್ಯಂಡ್ ದೆನ್ ಲೇಕ್ ಬೆಡ್ಸ್, ಲೇಕ್ ಇರುತ್ತಲ್ಲ, ಸರೋವರಗಳ ದಂಡೆಗಳು. ಓಕೆ, ಇದನ್ನೆಲ್ಲ ಏನು ಮಾಡಬೇಕು, ಇದೆಲ್ಲ ಅಲ್ಲೆಲ್ಲ ಭೂಮಿಯನ್ನು ಕ್ರಿಯೇಟ್ ಮಾಡೋದು. ಇದಕ್ಕೆ ನಾವೇನಂತ ಹೇಳ್ತೀವಿ, ಲ್ಯಾಂಡ್ ರೀಕ್ಲೆಮೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನು, ರೆಗ್ಯುಲೇಟೆಡ್ ಯೂಸ್ ಆಫ್ ಕೆಮಿಕಲ್ ಪೆಸ್ಟಿಸೈಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ರಾಸಾಯನಿಕ ಕೀಟನಾಶಕ ಮತ್ತು ರಸಗೊಬ್ಬರಗಳನ್ನು ನಾವೇನು ಮಾಡಬೇಕು, ನಿಯಂತ್ರಿತವಾಗಿ ಬಳಕೆ ಮಾಡಬೇಕು. ಅಂತಂದರೆ ಲಿಮಿಟೆಡ್ ಆಗಿ ಬಳಕೆ ಮಾಡಬೇಕು. ಸೊ ಕೆಲವೊಬ್ಬರು ಏನು ಮಾಡ್ತಾರೆ, ಅವರಿಗೆ ಅರಿವಿರಲ್ಲ ಏನಾಗುತ್ತೆ, ನಮ್ಮ ಭೂಮಿ ನಾಶ ಆಗುತ್ತೆ ಅನ್ನೋದು ಎಷ್ಟೋ ಜನ ರೈತರಿಗೆ ಅರಿವಿರಲ್ಲ. ಸೊ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಏನು ಮಾಡ್ತಾರೆ, ಸಾಕಷ್ಟು ಗೊಬ್ಬರಗಳನ್ನು ಹಾಕ್ತಾರೆ. ಆದಷ್ಟು ಏನು ಮಾಡಿ, ಸಾವಯವ ಗೊಬ್ಬರ ಅಂತಂದರೆ ಈಗ ಎತ್ತು ಎಮ್ಮೆಗಳ ಸಗಣಿ ಎಲ್ಲ ಸಿಗುತ್ತಲ್ಲ, ಅದರಿಂದ ತಯಾರು ಮಾಡಿದಂಥದ್ದು. ಓಕೆ, ಸೊ ಈ ಥರದ್ದು ಸಾವಯವ ಗೊಬ್ಬರವನ್ನು ಆದಷ್ಟು ಭೂಮಿಗೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಓಕೆ, ಇದರಿಂದ ಭೂಮಿ ನಾಶ ಆಗುತ್ತೆ. ಆ್ಯಂಡ್ ದೆನ್ ಚೆಕ್ಸ್ ಆನ್ ಓವರ್ ಗ್ರೇಸಿಂಗ್ ಅಂತಂದರೆ ಹುಲ್ಲುಗಾವಲುಗಳಲ್ಲಿ ಅತಿಯಾಗಿ ಮೇಯಿಸೋದ್ರಿಂದ ಏನಾಗುತ್ತೆ, ಹುಲ್ಲುಗಾವಲುಗಳು ನಾಶ ಆಗುತ್ತೆ. ನಮ್ಮ ಭೂಮಿಗೆ ಎಷ್ಟು % ಫಾರೆಸ್ಟ್ ಆಮೇಲೆ ಈ ಒಂದು ಪ್ಲೇನ್ಸ್ ಎಷ್ಟು ನೆಸೆಸರಿ ಇದೆ, ಅಷ್ಟೇ ಹುಲ್ಲುಗಾವಲುಗಳ ಅವಶ್ಯಕತೆ ಕೂಡ ಇದೆ. ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಕೇಸ್ ಸ್ಟಡಿ ಇದೆ ಇಲ್ಲಿ. ಅ ಮಾಸಿವ್ ಲ್ಯಾಂಡ್ ಸ್ಲೈಡ್ ಹಿಟ್ ಪಣಜಿ ವಿಲೇಜ್ ನಿಯರ್ ರೋಕಾಂಗ್ ಪಿಯೋ ಇನ್ ಕಿನ್ನಾವೂರ್ ಡಿಸ್ಟ್ರಿಕ್ಟ್ ಆಫ್ ಹಿಮಾಚಲ್ ಪ್ರದೇಶ್ ಆ್ಯಂಡ್ ಡ್ಯಾಮೇಜ್ಡ್ ಅ 200 meter ಸ್ಟ್ರೆಚ್ ಆಫ್ ಓಲ್ಡ್ ಹಿಂದೂಸ್ತಾನ್ ಟಿಬೆಟ್ ರೋಡ್ ನ್ಯಾಷನಲ್ ಹೈವೇ 22. ಸೊ ಪಣಜಿ ಅನ್ನುವಂತಹ ವಿಲೇಜಲ್ಲಿ ಏನಾಯಿತು, ಇದೊಂದು ಡಿಸ್ಟಿಕ್ ನೇಮನ್ನು ಕೊಟ್ಟಿದ್ದಾರೆ, ಕಿನ್ನಾನೂರ್ ಡಿಸ್ಟಿಕ್ ಅಂತ ಹೇಳಿ, ಹಿಮಾಚಲ್ ಪ್ರದೇಶದಲ್ಲಿ. ಇದೇನು ಮಾಡ್ತು, 200 meter ಸ್ಟ್ರೆಚ್ ಆಫ್ ಓಲ್ಡ್ ಹಿಂದೂಸ್ತಾನ್ ಮತ್ತು ಟಿಬೆಟನ್ನು ಕನೆಕ್ಟ್ ಮಾಡುವಂತಹ ನ್ಯಾಷನಲ್ ಹೈವೇ 22 ಏನಾಯಿತು, ಲ್ಯಾಂಡ್ ಸ್ಲೈಡ್ ಆಗಿ ನಾಶ ಆಗೋಯಿತು. ಓಕೆ, ಇದಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿ ಅತಿಯಾಗಿ ಮಳೆ ಬಿದ್ದಿತ್ತು. ಓಕೆ, ಇದು ಲ್ಯಾಂಡ್ ಸ್ಲೈಡಿಗೆ ಕಾರಣ. ದೆನ್ ಏನು ಲ್ಯಾಂಡ್ ಸ್ಲೈಡ್ ಅದೇನು ಅಷ್ಟು ಅಫೆಕ್ಟ್ ಆಗುತ್ತೆ, ವಾಟ್ ಈಸ್ ಲ್ಯಾಂಡ್ ಸ್ಲೈಡ್ ಅನ್ನೋದನ್ನು ನಾವು ಮುಂದೆ ನೋಡೋಣ. ಸೊ ನೆಕ್ಸ್ಟ್ ಈಸ್ ಲ್ಯಾಂಡ್ ಸ್ಲೈಡ್ಸ್. ಸೊ ಲ್ಯಾಂಡ್ ಸ್ಲೈಡ್ಸ್ ಅಂತ ಹೇಳಿದರೆ ಇಟ್ಸ್ ಅ ಮಾಸ್ ಮೂಮೆಂಟ್ ಆಫ್ ರಾಕ್ ಡೆಬ್ರೀಸ್ ಆರ್ ಅರ್ತ್ ಡೌನ್ ಅ ಸ್ಲೋಪ್. ಓಕೆ, ಸೊ ಅಂದರೆ ಹೆವಿ ಅಮೌಂಟಲ್ಲಿ ಕಲ್ಲಿರ್ಬೋದು ಅಥವಾ ಯಾವುದಾದ್ರೂ ಡೆಬ್ರೀಸ್ ವೇಸ್ಟ್ ಇರ್ಬೋದು ಅಥವಾ ಭೂಮಿ ಇರ್ಬೋದು, ಏನಾಗುತ್ತೆ ಸ್ಲೋಪ್ ಅಂತಂದರೆ ಈ ಥರ, ಇದಕ್ಕೆ ನಾವು ಸ್ಲೋಪ್ ಅಂತ ಹೇಳ್ತೀವಿ. ಇಲ್ಲಿದೆ ನೋಡಿ ಸ್ಲೋಪ್ ಇದು. ಓಕೆ, ಈ ಥರ ಡೌನ್ ಬರೋದು ಅವ್ರ ಹಿಂಗೆ. ಓಕೆ, ಇದಕ್ಕೆ ನಾವು ಸ್ಲೋಪ್ ಅಂತ ಹೇಳ್ತೀವಿ. ದಿಸ್ ಇಸ್ ಸ್ಟ್ರೇಟ್, ಇದು ಸ್ಲೋಪ್. ಓಕೆ, ಸೊ ಅವೇನಾಗುತ್ತೆ, ಬೀಳೋದಕ್ಕೆ ನಾವೇನಂತ ಹೇಳ್ತೀವಿ, ಲ್ಯಾಂಡ್ ಸ್ಲೈಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇವು ಎಲ್ಲಿ ಆಗುತ್ತೆ, ಜಾಸ್ತಿ ಲ್ಯಾಂಡ್ ಸ್ಲೈಡ್ಸ್ ಎಲ್ಲಿ ಆಗುತ್ತೆ ಅಂತ ನೋಡಬೇಕು. ದೇ ಆಫನ್ ಟೇಕ್ ಪ್ಲೇಸ್ ಇನ್ ಕಂಜಂಕ್ಷನ್ ವಿತ್ ಅರ್ತ್ಕ್ವೇಕ್ಸ್, ಫ್ಲಡ್ಸ್ ಆ್ಯಂಡ್ ವೋಲ್ಕ್ಯಾನೋಸ್ ಅಥವಾ ಅ ಪ್ರೊಲಾಂಗ್ಡ್ ಸ್ಪೆಲ್ ಆಫ್ ರೇನ್ಫಾಲ್. ಅಂದರೆ ಎಲ್ಲಿ ಜಾಸ್ತಿ ಮಳೆ ಆಗುತ್ತೆ ಅಲ್ಲಿ, ಆ್ಯಂಡ್ ದೆನ್ ಅರ್ತ್ಕ್ವೇಕ್. ಓಕೆ, ಅರ್ತ್ಕ್ವೇಕ್ ಎಲ್ಲಿ ಜಾಸ್ತಿ ಆಗುತ್ತೆ ಅಲ್ಲಿ, ಆ್ಯಂಡ್ ದೆನ್ ಫ್ಲಡ್ಸ್ ಬರುತ್ತಲ್ಲ ಅಲ್ಲಿ, ಆ್ಯಂಡ್ ದೆನ್ ವೋಲ್ಕ್ಯಾನೋಸ್. ಓಕೆ, ಸೊ ಇಲ್ಲೆಲ್ಲ ಏನಾಗುತ್ತೆ, ಜಾಸ್ತಿ ಏನಾಗುತ್ತೆ, ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ. ಓಕೆ, ಸೊ ಅರ್ತ್ಕ್ವೇಕ್, ಸುನಾಮಿ, ಫ್ಲಡ್ ಇವೆಲ್ಲ ಗೊತ್ತಲ್ಲ, ಭೂಕಂಪ, ಸುನಾಮಿ, ಇದೆಲ್ಲ ಎಲ್ಲಿ ಜಾಸ್ತಿ ಆಗುತ್ತೆ, ಎಲ್ಲಿ ಮಳೆ ಜಾಸ್ತಿ ಆಗುತ್ತೆ ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಯಾವ ರೀತಿ ನಾವು ಇದನ್ನು ಕಡಿಮೆ ಮಾಡ್ಬೋದು, ಮಿಟಿಗೇಷನ್ ಟೆಕ್ನಿಕ್ಸ್ ಯಾವ ಅಂತ ಕೆಲವೊಂದು ಟೆಕ್ನಿಕ್ಸನ್ನು ನಾವಿಲ್ಲಿ ನೋಡೋಣ. ಫಸ್ಟ್ ಒನ್ ಹಜಾರ್ಡ್ ಮ್ಯಾಪಿಂಗ್. ಏನು ಹಜಾರ್ಡ್ ಮ್ಯಾಪಿಂಗ್ ಅಂದರೆ ಲೊಕೇಟ್ ದ ಏರಿಯಾಸ್ ಫ್ರೋನ್ ಟು ಲ್ಯಾಂಡ್ ಸ್ಲೈಡ್ಸ್. ಅಂದರೆ ಈ ಥರದ ಲೊಕೇಟ್, ಎಲ್ಲಿ ಅರ್ತ್ಕ್ವೇಕ್ ಜಾಸ್ತಿ ಆಗುತ್ತೆ, ಎಲ್ಲಿ ಫ್ಲಡ್ಸ್ ಜಾಸ್ತಿ, ಎಲ್ಲಿ ಭೂಕಂಪ ಜಾಸ್ತಿ ಇರುತ್ತೆ, ವೋಲ್ಕ್ಯಾನಸ್ ಆಗುತ್ತೆ, ಜ್ವಾಲಾಮುಖಿ. ಸೊ ಆ ಥರದ ಕೆಲವೊಂದಷ್ಟು ಏರಿಯಾಸನ್ನು ನಾವೇನು ಮಾಡಬೇಕು, ಫಸ್ಟ್ ಲೊಕೇಟ್ ಮಾಡಬೇಕು. ಅಲ್ಲಿ ನೀವೇನಾದರೂ ಹ್ಯಾಬಿಟೇಟ್ ಮಾಡ್ತಾ ಇದ್ದರೆ, ಅಲ್ಲಿ ನೀವು ಮನೆ ಕಟ್ಟಿಸ್ತಾ ಇದ್ರೆ, ಏನೋ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದರೆ ಅದಕ್ಕೆ ಏನು ಪ್ರಿಕಾಷನ್ಸ್ ಇರುತ್ತೆ, ಓಕೆ, ಅದನ್ನೆಲ್ಲ ನೀವು ಕನ್ಸಿಡರ್ ಮಾಡಿ, ಯಾರಾದ್ರೂ ಇಂಜಿನಿಯರ್ಸನ್ನು ಕನ್ಸಲ್ಟ್ ಮಾಡಿ ಅದೆಲ್ಲವನ್ನು ಕನ್ಸಿಡರ್ ಮಾಡಿ ನೆಕ್ಸ್ಟ್ ನೀವೇನು ಮಾಡಬೇಕು, ಅಲ್ಲಿ ಬಿಲ್ಡಿಂಗನ್ನು ಸ್ಟಾರ್ಟ್ ಮಾಡಬೇಕು. ಓಕೆನಾ. ಇನ್ನು ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಫ್ ರಿಟೆನ್ಷನ್ ವಾಲ್. ಓಕೆ, ಸೊ ವಾಟ್ ಈಸ್ ಕನ್ಸ್ಟ್ರಕ್ಷನ್ ಆಫ್ ರಿಟೆನ್ಷನ್ ವಾಲ್ ಅಂತಂದರೆ ಇಲ್ಲಿ ಏನು ಮಾಡಬೇಕು, ಈಗ ನೋಡಿ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಈ ಥರದೊಂದು ಪ್ಲೇಸಸ್ಸಲ್ಲಿ ನಾವೇನು ಮಾಡ್ಬೋದು, ರಿಟೆನ್ಷನ್ ವಾಲ್, ಇಲ್ಲಿ ಏನು ಮಾಡ್ಬೋದು, ವಾಲನ್ನು ಈ ಥರ ಕ್ರಿಯೇಟ್ ಮಾಡೋದು, ನಾವೇನು ಹೇಳ್ತೀವಿ ಆವಾರ ಅಂತೆಲ್ಲ ಹೇಳ್ತೀವಲ್ಲ. ಸೊ ಈ ಥರ ರಿಟೆನ್ಷನ್ ವಾಲನ್ನು ಇಲ್ಲಿ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಇಲ್ಲಿ ಮೇಲಿಂದ ಏನೇ ಜರ್ಕೊಂಡು ಬಿದ್ದರೂ ಇಲ್ಲೇ ಬೀಳುತ್ತೆ. ಸೊ ಅದು ರೋಡ್ ಮೇಲೆ ಬೀಳಲ್ಲ, ಸ್ವಲ್ಪ ನಾಶ ಆಗೋದೇನಾಗುತ್ತೆ, ಕಡಿಮೆ ಆಗುತ್ತೆ ಅಂತ ಅರ್ಥ. ಓಕೆ,
ಇನ್ನು ನೆಕ್ಸ್ಟ್ ಇನ್ಕ್ರೀಸ್ ಇನ್ ದ ವೆಜಿಟೇಷನ್. ಆ ಒಂದು ಪ್ಲೇಸಸ್ಸಲ್ಲಿ ಏನು ಮಾಡಬೇಕು ನಾವು ಸಸ್ಯಗಳನ್ನು ಈ ಫಾರೆಸ್ಟೇಷನನ್ನು ಜಾಸ್ತಿ ಮಾಡಬೇಕು. ಯಾಕಂದರೆ ಫಾರೆಸ್ಟ್ ಒಂದು ಕಾಡಿಗೆ ಮರಕ್ಕೆ ಭೂಮಿಯನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇರುತ್ತೆ ಆ ಒಂದು ಕಾರಣದಿಂದಾಗಿ. ಇನ್ನು ನೆಕ್ಸ್ಟ್ ದ ಸರ್ಫೇಸ್ ಡ್ರೈನೇಜ್ ಕಂಟ್ರೋಲ್ ವರ್ಕ್ಸ್. ಡ್ರೈನೇಜ್ ಅಂತಂದರೆ ಏನು ಒಳಚರಂಡಿ. ಸೊ ಈ ಒಳಚರಂಡಿ ವರ್ಕನ್ನು ನಾವೇನು ಮಾಡಬೇಕು ಕಂಟ್ರೋಲ್ ಆಗಿ ಮ್ಯಾನೇಜ್ಮೆಂಟ್ ಸರಿಯಾಗಿರಬೇಕು. ಇನ್ನು ನೆಕ್ಸ್ಟ್ ನಾವೇನು ನೋಡೋಣ ಸಾಯಿಲ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಸಾಯಿಲ್ ಅಂತಂದರೆ ಏನು ಎಲ್ಲರಿಗೂ ಗೊತ್ತು. ಸಾಯಿಲ್ ಅಂದರೆ ಮಣ್ಣು. ಓಕೆ, ದ ಥಿನ್ ಲೇಯರ್ ಆಫ್ ಗ್ರೇನಿ ಸಬ್ಸ್ಟೆನ್ಸ್ ಕವರಿಂಗ್ ದಿ ಸರ್ಫೇಸ್ ಆಫ್ ದ ಅರ್ತ್ ಈಸ್ ಕಾಲ್ಡ್ ಸಾಯಿಲ್. ಸಾಯಿಲ್ ಅಂತಂದರೆ ಒಂದು ಥಿನ್ ಲೇಯರ್ ಅರ್ತ್ ಸರ್ಫೇಸ್ ಮೇಲೆ ಏನಿರುತ್ತಲ್ಲ ಈ ಲೇಯರಿಗೆ ನಾವೇನಂತ ಹೇಳ್ತೀವಿ, ಇಲ್ಲಿ ಕೊಟ್ಟಿದ್ದೀನಿ ನಾನು ಸಾಯಿಲ್ ಪ್ರೊಫೈಲನ್ನು. ಈ ಲೇಯರಿಗೆ ನಾವೇನಂತ ಹೇಳ್ತೀವಿ ಸಾಯಿಲ್ ಅಂತ ಹೇಳ್ತೀವಿ. ಇನ್ನು ದೆನ್ ಸಾಯಿಲ್ ಪ್ರೊಫೈಲ್ ಬಗ್ಗೆ ನಾವು ಈ ಪಿಕ್ಚರಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಈಗ ನಾವು ಫಲವತ್ತಾದ ಮಣ್ಣು, ಫಲವತ್ತತೆ ಇಲ್ಲದೇ ಇರೋ ಮಣ್ಣು ಅಂತ ಹೆಂಗೆ ಹೇಳ್ತೀವಿ ಅಂತಂದರೆ, ಯಾವಾಗ ಮಣ್ಣು ಫಲವತ್ತತೆಯಿಂದ ಕೂಡಿದೆ ಅಂತ ಹೇಳಬೇಕಂದ್ರೆ ದ್ಯಾಟ್ ಶುಡ್ ಹ್ಯಾವ್ ಸಮ್ ಮಿನರಲ್ಸ್, ಖನಿಜಾಂಶಗಳಿರಬೇಕು. ಆರ್ಗ್ಯಾನಿಕ್ ಮ್ಯಾಟರ್, ರಾಸಾಯನಿಕ ಒಂದು ವಸ್ತುಗಳು ಅದರಲ್ಲಿದ್ದಾಗ ಆ ಮಣ್ಣೇನಾಗುತ್ತೆ ಫರ್ಟೈಲ್ ಆಗುತ್ತೆ. ವೆಲ್, ನೆಕ್ಸ್ಟ್ ಇದು ಸಾಯಿಲ್ ಪ್ರೊಫೈಲನ್ನು ನೋಡೋಣ. ಸೊ ಒಂದು ಸಾಯಿಲ್ ಆಗಬೇಕಂದ್ರೆ ಬೇಸಿಕ್ಕಿಂದ ಏನೇನಿರುತ್ತೆ. ಓಕೆ, ಸೊ ಬಾಟಮ್ ಲೇಯರಿಂದ ನಾವು ನೋಡ್ಕೊಂಡು ಹೋಗೋಣ. ಬಾಟಮ್ ಲೇಯರಲ್ಲಿ ಏನಿರುತ್ತೆ ಪೇರೆಂಟ್ ರಾಕ್ ಇರುತ್ತೆ. ಓಕೆ, ಸೊ ಈ ರಾಕಿನ ಒಂದು ಮೇಲ್ಗಡೆ ಇದು ವೆದರ್ಡ್ ರಾಕ್ ಮಟೀರಿಯಲ್. ವೆದರಿಂಗ್ ಮೀನಿಂಗ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಓಕೆ, ಸೊ ಈ ಒಂದು ಹ್ಯೂಮನ್ ಪ್ರೊಸೀಜರಿಂದ ಅಥವಾ ಯಾವುದೋ ಒಂದು ನೈಸರ್ಗಿಕ ಪ್ರೊಸೀಜರಿಂದ ಏನಾಗುತ್ತೆ ರಾಕ್ ಪುಡಿ ಪುಡಿ ಆಗೋದನ್ನು, ಕಲ್ಲು ಪುಡಿ ಪುಡಿಯಾಗಿ ಏನಾಗುತ್ತೆ ಸಾಯಿಲ್ ಫಾರ್ಮೇಷನ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ವೆದರಿಂಗ್ ಅಂತ ಹೇಳ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಸಬ್ ಸಾಯಿಲ್ ವಿತ್ ಸ್ಯಾಂಡ್, ಸಿಲ್ಟ್ ಆ್ಯಂಡ್ ಕ್ಲೇ ಇಲ್ಲಿರುತ್ತೆ ನೋಡ್ರಿ. ಇದೇನು ಸಬ್ ಸಾಯಿಲ್ ಇದು. ಓಕೆ, ಸಬ್ ಸಾಯಿಲ್ ಅಂತಂದರೆ ಇಲ್ಲಿ ಉಸುಕಿನಂಥ ಮಟೀರಿಯಲ್ ಆ್ಯಂಡ್ ಮೃದುವಾದಂಥ ಒಂದು ಮೆತ್ತನ ಮಟೀರಿಯಲ್ ಇರುತ್ತಲ್ಲ. ಕ್ಲೇ ಅಂದರೆ ಮಣ್ಣು ಗಟ್ಟಿಯಾದ ನಾವೆಲ್ಲ ಯೂಸ್ ಮಾಡ್ತೀವಲ್ಲ ಆಟಾಡ ಆ ಥರ ಮಣ್ಣು. ಓಕೆ, ಸೊ ನೆಕ್ಸ್ಟ್ ಟಾಪ್ ಸಾಯಿಲ್. ಓಕೆ, ಟಾಪ್ ಸಾಯಿಲ್ ವಿತ್ ಹ್ಯೂಮಸ್ ಆ್ಯಂಡ್ ವೆಜಿಟೇಷನ್. ಟಾಪ್ ಸಾಯಿಲಲ್ಲಿ ಏನಿರುತ್ತೆ ಇಲ್ಲೆಲ್ಲ ಬೆಳೆ ಬೆಳೆಯುತ್ತೆ. ಆ್ಯಂಡ್ ದೆನ್ ಹ್ಯೂಮಸ್ ಅಂತಂದರೆ ಏನು, ಇವಾಗ ಲೀಫ್ ಯಾವುದಾದ್ರೂ ಗಿಡಗಳ ಎಲೆಗಳೆಲ್ಲ ಉದುರಿ ಏನಾಗುತ್ತೆ ಅವೆಲ್ಲ ಡಿಕಂಪೋಸ್ ಆಗುತ್ತೆ. ಭೂಮಿಯ ಒಳಗಡೆ ಏನಾಗುತ್ತೆ ರಾಸಾಯನಿಕ ಪ್ರಕ್ರಿಯೆ ಕೈಗೊಂಡು ಅವೆಲ್ಲ ಭೂಮಿಯ ಒಳಗಡೆ ಹುದುಗೋಗುತ್ತೆ. ಆ ಒಂದು ಕಾರಣದಿಂದ ಏನಾಗುತ್ತೆ ಮಣ್ಣು ಹ್ಯೂಮಸ್ ಆಗುತ್ತೆ, ಫರ್ಟೈಲ್ ಆಗುತ್ತೆ. ಓಕೆ, ಅದಕ್ಕೆ ನಾವು ಹ್ಯೂಮಸ್ ಅಂತ ಹೇಳ್ತೀವಿ. ವೆಲ್, ಇದೇನು ಸಾಯಿಲ್ ಪ್ರೊಫೈಲನ್ನು ನಾವು ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಚಾಪ್ಟರ್ ಏನಿದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಈ ಒಂದು ಮಣ್ಣಿನ ರಚನೆ ಆಗಬೇಕಂತಂದರೆ ವಾಟ್ ಆರ್ ದ ಫ್ಯಾಕ್ಟರ್ಸ್, ಏನು ಅಂಶಗಳು, ಫ್ಯಾಕ್ಟರ್ಸ್ ಆಫ್ ಸಾಯಿಲ್ ಫಾರ್ಮೇಷನ್. ಓಕೆ, ಮಣ್ಣಿನ ರಚನೆ ಅಂಶಗಳು ಯಾವುವು ಇದಕ್ಕೆ ಹೆಲ್ಪ್ ಆಗುತ್ತೆ ಮಣ್ಣಿನ ರಚನೆಗೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಫಸ್ಟ್ ಒನ್ ಈಸ್ ಪೇರೆಂಟ್ ರಾಕ್. ಪೇರೆಂಟ್ ರಾಕನ್ನು ನಾನು ನಿಮ್ಗೆ ಆಲ್ರೆಡಿ ತೋರಿಸಿದೆ. ಅದು ಏನು ಮಾಡುತ್ತೆ, ಇಟ್ ಡಿಟರ್ಮೈನ್ಸ್ ದ ಕಲರ್, ಮಣ್ಣಿನ ಕಲರನ್ನು, ಆ್ಯಂಡ್ ದೆನ್ ಟೆಕ್ಸ್ಚರ್, ಆಮೇಲೆ ಕೆಮಿಕಲನ್ನು, ಅದರಲ್ಲಿರುವಂಥ ಕೆಮಿಕಲ್ ಪ್ರಾಪರ್ಟೀಸ್ ಏನಿರುತ್ತೆ. ಓಕೆ, ಮಿನರಲ್ಸ್ ಖನಿಜಾಂಶಗಳು ಹೆಂಗಿರುತ್ತೆ, ಅದರಲ್ಲಿ ಕಂಟೆಂಟ್ ಏನಿರುತ್ತೆ, ಆ್ಯಂಡ್ ದೆನ್ ಪರ್ಮಿಯಬಿಲಿಟಿ ಅಂದರೆ ಎಷ್ಟು ಅದಕ್ಕೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಇದೆ. ಓಕೆ, ಸೊ ಇದೆಲ್ಲವನ್ನು ಟೆಕ್ಸ್ಚರ್ ಅಂದರೆ ವಿನ್ಯಾಸ ಯಾವ ರೀತಿ ಇದೆ ಅನ್ನುವಂಥದ್ದು, ಇದೆಲ್ಲವನ್ನು ಏನು ಮಾಡುತ್ತೆ ಪೇರೆಂಟ್ ರಾಕ್ ಡಿಸೈಡ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ರಿಲೀಫ್, ಇದೇನು ಡಿಸೈಡ್ ಮಾಡುತ್ತೆ ಅಲ್ಟಿಟ್ಯೂಡ್, ಅದರ ಹೈಟ್ ಎಷ್ಟಿದೆ, ಅದು ಸ್ಲೋಪ್ ಯಾವ ರೀತಿ ಇದೆ, ಆ್ಯಂಡ್ ದೆನ್ ಡಿಟರ್ಮೈನ್ಸ್ ದಿ ಅಕ್ಯುಮುಲೇಷನ್ ಆಫ್ ಸಾಯಿಲ್, ಎಷ್ಟು ಅಕ್ಯುಮುಲೇಟ್ ಮಾಡೋದು, ಎಷ್ಟು ಹಿಡಿದಿಟ್ಕೊಂಡಿದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಫ್ಲೋರಾ, ಫೌನಾ ಆ್ಯಂಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಓಕೆ, ಇವೇನು ಡಿಟರ್ಮೈನ್ ಮಾಡುತ್ತೆ ಅಂತಂದರೆ ದೀಸ್ ವಿಲ್ ಅಫೆಕ್ಟ್ ದ ರೇಟ್ ಆಫ್ ಹ್ಯೂಮಸ್ ಫಾರ್ಮೇಷನ್. ಅಲ್ಲಿ ಎಷ್ಟು ಫರ್ಟೈಲ್ ಆಗಿ ಇರುತ್ತೆ, ಹ್ಯೂಮಸ್ ಫಾರ್ಮೇಷನ್ ಯಾವ ರೀತಿ ಆಗುತ್ತೆ. ಹ್ಯೂಮಸ್ ಅಂದರೆ ಏನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಅದು ಯಾವ ರೀತಿ ಫಾರ್ಮೇಟ್ ಆಗುತ್ತೆ ಅದನ್ನು ಡಿಸೈಡ್ ಮಾಡುವವು ಫ್ಲೋರಾ, ಫೌನಾ. ಫ್ಲೋರಾ ಅಂತಂದರೆ ಸಸ್ಯಗಳಂತ ಹೇಳ್ಬೋದು. ಫೌನಾ ಅದು ಹೂವಿನ ಸಸ್ಯ, ಈ ಥರ ಫ್ಲೋರಾ ಆ್ಯಂಡ್ ಫೌನಾ, ಸಸ್ಯ ಮತ್ತು ಪ್ರಾಣಿ ಇವೆಲ್ಲ ಜಂತುಗಳಿಗೆ ನಾವು ಫ್ಲೋರಾ ಮತ್ತು ಫೌನಾ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಮೈಕ್ರೋ ಆರ್ಗ್ಯಾನ್ಸ್ ಭೂಮಿಯೊಳಗಡೆ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ಲೈಮೇಟ್ ಏನು ಡಿಸೈಡ್ ಮಾಡುತ್ತೆ, ಟೆಂಪ್ರೇಚರ್, ರೈನ್ಫಾಲ್ ರೈನ್ಫಾಲನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಓಕೆ, ಅಲ್ಲಿ ಟೆಂಪ್ರೇಚರ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ. ಆ್ಯಂಡ್ ದೆನ್ ರೇಟ್ ಆಫ್ ವೆದರಿಂಗ್ ಎಷ್ಟು ಇದನ್ನಾಗುತ್ತೆ ಅನ್ನೋದನ್ನು, ಆ್ಯಂಡ್ ದೆನ್ ಹ್ಯೂಮಸ್ಸನ್ನು. ಓಕೆ, ಇನ್ನು ನೆಕ್ಸ್ಟ್ ಬರುವಂಥದ್ದು ಟೈಮ್. ಓಕೆ, ಟೈಮ್ ವಿಲ್ ಡಿಟರ್ಮೈನ್ ದ ಥಿಕ್ನೆಸ್ ಆಫ್ ದಿ ಸಾಯಿಲ್ ಎಷ್ಟು ತಿಕ್ಕಿದೆ ಅನ್ನೋದನ್ನು ಏನು ಮಾಡುತ್ತೆ ಟೈಮ್ ಡಿಟರ್ಮೈನ್ ಮಾಡುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಹೌದಾ, 1 ಸೆಂಟಿಮೀಟರ್ ಸಾಯಿಲ್ ಆಗಬೇಕಂದ್ರೆ 100s of years ಬೇಕು ಅಂತ ಹೇಳಿ. ಓಕೆ,
ಸೊ ಇನ್ ನೆಕ್ಸ್ಟ್ ಯಾವ ರೀತಿ ಮಣ್ಣು ಡಿಗ್ರೇಡೇಷನ್ ಆಗುತ್ತೆ, ಮಣ್ಣಿನ ಅವನತಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಯಾವ ರೀತಿಯಪ್ಪ ಅಂತಂದರೆ ಡಿಫಾರೆಸ್ಟೇಷನಿಂದ ಮಣ್ಣಿನ ಅವನತಿ ಆಗುತ್ತೆ. ಏನು ಮಾಡ್ತೀವಿ ನಾವು, ಕಾಡನ್ನು ಕಡ್ದು ಹಾಕೋದ್ರಿಂದ, ಆ್ಯಂಡ್ ದೆನ್ ಓವರ್ ಗ್ರೇಸಿಂಗ್, ಅತಿಯಾಗಿ ನಾವು ಮೇಯಿಸೋದ್ರಿಂದ, ಆ್ಯಂಡ್ ದೆನ್ ಓವರ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ, ರೇನ್ ವಾಶಿಂದ, ಮಳೆಯಿಂದ ಭೂಮಿ ಕೊಚ್ಕೊಂಡು ಹೋಗುತ್ತೆ ಅದು, ಆ್ಯಂಡ್ ದೆನ್ ಲ್ಯಾಂಡ್ ಸ್ಲೈಡ್ಸಿಂದ ಆಗುತ್ತೆ, ಫ್ಲಡ್ಸಿಂದ ಆಗುತ್ತೆ, ಸುನಾಮಿ ಎಲ್ಲ ಬಂದು ಲಾಸ್ಟ್ ಟೈಮ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ, ಕೇರಳದಲ್ಲೆಲ್ಲ ಲಾಸ್ ಆಯಿತು ಆ ಥರದಿಂದ. ಇವೆಲ್ಲ ಏನು ಮಣ್ಣಿನ ಅವನತಿಗೆ ಕಾರಣಗಳು. ಓಕೆ, ಸೊ ಈ ಥರ ಕಾರಣಗಳಿಂದ ಮಣ್ಣನ್ನು ನಾವು ಯಾವ ರೀತಿ ಕನ್ಸರ್ವ್ ಮಾಡ್ಬೋದು ಅನ್ನೋದನ್ನು ನಾವೇನು ಮಾಡೋಣ ಇಲ್ಲಿ ನೋಡೋಣ. ಓಕೆ, ಸೊ ಯಾವ ರೀತಿ ನಾವು ಮಣ್ಣನ್ನು ಕನ್ಸರ್ವ್ ಮಾಡೋದು, ವಾಟ್ ಆರ್ ದ ಮೆಥಡ್ಸ್ ಆಫ್ ಸಾಯಿಲ್ ಕನ್ಸರ್ವೇಷನ್ ಅನ್ನೋದನ್ನು ನಾವೇನು ಮಾಡೋಣ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಯಾಕಂದರೆ ಆಲ್ರೆಡಿ ನಾನೀಗ 30 ಮಿನಿಟ್ಸ್ ತೆಗೆದುಕೊಂಡಿದ್ದೀನಿ, ಇನ್ನು ಸ್ವಲ್ಪ ಮಟ್ಟಿಗೆ ಉಳಿದಿದೆ. ಮಣ್ಣಿನ ಬಗ್ಗೆ, ವಾಟರ್ ಬಗ್ಗೆ ಆ್ಯಂಡ್ ನ್ಯಾಚುರಲ್ ವೆಜಿಟೇಷನ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಉಳಿದಿದೆ. ಸೊ ಆ ಉಳಿದ ಅರ್ಧ ಭಾಗವನ್ನು ನಾವೇನು ಮಾಡೋಣ ಪಾರ್ಟ್ 2ದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಪಾರ್ಟ್.